ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪಟಾಪಟ್ ಅಂತ ಮಾಡ್ಕೊಳ್ತಕ್ಕಂಥ ಈ ಬಿಳಿ ಅಲಸಂದಿ ಕಾಳು ಸಾಂಬಾರು, ಅನ್ನ, ದೋಸೆ, ರೊಟ್ಟಿ, ಚಪಾತಿ ಎಲ್ಲದಕ್ಕೂ ಬಳಸ್ಬೋದು. ನಾನಿಲ್ಲಿ ಈ ಕಾಳನ್ನು ರಾತ್ರಿ ಏನು ಮಾಡಿದ್ದೆ ಅಂದರೆ ನೆನೆ ಹಾಕ್ಕೊಂಡಿದ್ದೆ. 1 ತಾಸು ನೆನೆದ್ರೂ ಸಾಕು. ಬೆಳಗ್ಗೆ ಎದ್ದೇನು ಮಾಡ್ತಾಯಿದ್ದೀನಿ, ತೊಳ್ಕೊಂಡು ಕುಕ್ಕರ್ಗೆ ಹಾಕಿ, ಅಂದರೆ ಈ ರೀತಿ ರಾತ್ರಿನೇ ನೆನೆಸೋದ್ರಿಂದ ಬೇಗ ಬೆಂದೋಗುತ್ತೆ. ಒಂದು ಟೊಮೆಟೊ, ಒಂದು ಈರುಳ್ಳಿ ಹಾಕ್ಕೊಂಡು ಅದಕ್ಕೆ ಉಪ್ಪು, ಬೆಲ್ಲ, ಖಾರದ ಪುಡಿ, ಅರಿಶಿಣ, ಸಾಂಬಾರದ ಪುಡಿ ಆದರೂ ಹಾಕ್ಕೋಬೋದು. ಎಲ್ಲ ಸೇರಿಸಿ ಏನು ಮಾಡಬೇಕು ಅಂದರೆ ಬೇಯಿಸಬೇಕು. ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ ಮತ್ತು ಕ್ವಿಕ್ಕಾಗಿ ಮಾಡ್ತಕ್ಕಂಥದ್ದು. ನಿಮಗೇನಾದರೂ ಗರಂ ಮಸಾಲೆ ಇಷ್ಟ ಇದ್ದರೆ ನೀವು ಅದನ್ನು ಕೂಡ ಬಳಸ್ಕೋಬೋದು. ಸೊ ಈ ರೀತಿ ಎಲ್ಲ ಒಟ್ಟಿಗೆ ಹಾಕಿ ಚೆನ್ನಾಗಿ ಒಂದು 4-5 ವಿಸಿಲ್ ಹೊಡಿಸಿ. ಕಾಳೆಲ್ಲ ಮೆತ್ತಗೆ ಬೆಂದಿರುತ್ತೆ. ಆಮೇಲೆ ನೀವು ಬೇಕಾದರೆ ಸ್ಮ್ಯಾಶ್ ಮಾಡ್ಕೋಬೋದು. ಮುಳುಗುವಷ್ಟು ನೀರು ಹಾಕಿ, ನೋಡಿ ನಾನು ಬೇಯಿಸಿದ್ದೀನಿ, ಎಲ್ಲ ಬೆಂದೋಗಿದೆ. ಟೊಮೊಟೊ ಸಿಪ್ಪೆಯನ್ನೇನು ಮಾಡಿ ಅಂತ ಹೇಳಿದರೆ ತೆಗೆದು ಸೌಟಿಂದ ಸ್ವಲ್ಪ ಹಾಗೆ ಲೈಟಾಗಿ ಸ್ಮ್ಯಾಶ್ ಮಾಡಿಕೊಂಡು ಒಗ್ಗರಣೆಗೆ ನೋಡಿ ಕೊತ್ತಂಬರಿ ಪುಡಿಯನ್ನು ದಪ್ಪವಾಗಿ ಮಾಡಿಟ್ಕೊಂಡಿದ್ದೆ. ಕೊತ್ತಂಬರಿ ಪುಡಿ ಎಲ್ಲ ಹಾಕಿ, ಸಾಸಿವೆ ಹಾಕಿ, ಬೇಕಾದರೆ ಕರಿಬೇವು ಹಾಕಿ ಏನು ಮಾಡಬೇಕು ಅಂತ ಹೇಳಿದ್ರೆ ಮಾಡಿಟ್ಕೊಂಡಿರ್ತಕ್ಕಂಥದ್ದನ್ನು ಸ್ವಲ್ಪ ನೀರು ಕಡಿಮೆ ಮಾಡ್ಕೊಳ್ಳಿ, ಜಾಸ್ತಿ ಬೇಡ. ಈ ಸಾಗು ಥರ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು. ಕೊನೆಗೆ ಹಿಂಗೆ ಹಾಕಿ ಉಪ್ಪು, ಬೆಲ್ಲ, ಖಾರ ರುಚಿ ನೋಡಿಕೊಂಡು ಮತ್ತೆ ಬೇಕಾದರೆ ಸೇರಿಸಿ, ಕೊನೆಗೊಂದು ಲಿಂಬೆ ಹೋಳನ್ನು, ಅರ್ಧ ಲಿಂಬೆ ಹೋಳಿನ ರಸ ಹಾಕಿದರೆ ಅಲಸಂದಿ ಕಾಳಿಂದು ಪಲ್ಯನೋ, ಗ್ರೇವಿನೋ, ಮಸಾಲೆನೋ ರೆಡಿ ಆಯಿತು. ಇನ್ನು ಕೊನೆಗೆ ನಮ್ಮ ಉತ್ತರ ಕರ್ನಾಟಕದ ಪಲ್ಯಗಳಿಗೆಲ್ಲ ಈ ಗುರಳ್ ಪುಡಿ ಇಲ್ಲ ಅಂತಂದರೆ ಕಂಪ್ಲೀಟ್ ಆಗೋ ಮಾತೇ ಇಲ್ಲ ಅಲ್ವಾ. ಇದಿದ್ರೇ ಟೇಸ್ಟ್. ಇಷ್ಟ ಆದರೆ ಸಪೋರ್ಟ್ ಮಾಡಿ.